ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ನಾವು. ನಿನ್ನೆ ಮೈಸೂರಿಗೆ ಬಂದು ಒಂದ್ ಸೆಕೆಂಡ್ ಸ್ಟ್ರೈಟ್ ಅಲ್ಲ. ಸೊ ನಿನ್ನೆನೆ ಮೈಸೂರಿಗೆ ಬಂದೆ. ಮೈಸೂರಿಗೆ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋ ನೋಡಿ, ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದ್ರೆ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ ವಿಡಿಯೋ ಕೂಡ. ಸೊ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 5:36 ಆಗಿದೆ. ಚಾಮುಂಡಿ ಹಿಲ್ಸ್ 6 o'clock ಕ್ಲೋಸ್ ಮಾಡ್ತಾರೆ, ಮತ್ತೆ 7:30 PM ಓಪನ್ ಮಾಡ್ತಾರೆ ಅವರು. ಮೋಸ್ಟ್ಲಿ 6 to 7:30 ಟೈಮ್ ಏನಿದೆ ಅದನ್ನ ಅಭಿಷೇಕ ಮಾಡ್ಬೋದು. ಸೊ 7:30 to 9 ಮತ್ತೆ ದರ್ಶನಕ್ಕೆ ಅಂತ ಓಪನ್ ಮಾಡ್ತಾರೆ. ಸೊ ಇದು ಸಂಡೇ. ಸೊ ಯೂಶುವಲ್ ಎವ್ರಿ ಡೇ ಇಟ್ಸ್ ಲೈಕ್ ದಟ್ ಓನ್ಲಿ, ಬೇರೆ ಟೈಮಿಂಗ್ ಅಂತ ಇಲ್ಲ. ಸೊ ನಿಮ್ಗೆ ಚಾಮುಂಡಿ ಬೆಟ್ಟ ಬಂದು ಅಪ್ರಾಕ್ಸಿಮೇಟ್ಲಿ 13 ಕಿಲೋಮೀಟರ್ ಆಗುತ್ತೆ ಮೈಸೂರು ಸೆಂಟರ್ ಆಫ್ ದ ಮೈಸೂರಿಂದ. ಸೊ ನಿಮ್ಗೆ ಸೆಂಟರ್ ಆಫ್ ದ ಮೈಸೂರಿಂದ ಚಾಮುಂಡಿ ಬೆಟ್ಟ ಅಪ್ರಾಕ್ಸಿಮೇಟ್ಲಿ 13 ಕಿಲೋಮೀಟರ್ ಆಗುತ್ತೆ. ನಿಮ್ಗೇನಾದ್ರು ಚಾಮುಂಡಿ ಬೆಟ್ಟ ಫೇವ್ರೇಟ್ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ನಾವ್ ಆಕ್ಚುಲಿ ಬೆಳಿಗ್ಗೆನೆ ಹೋಗೋಣ ಅನ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ, ಬಟ್ ನಿನ್ನೆ ಬಂದಿದ್ ಲೇಟ್ ಆಯ್ತು. ಸೊ ಅದಕ್ಕೆ ಇವತ್ತು ಬೇರೆ ಲೇಟಾಗಿ ಎದ್ದಿದಾಯ್ತು. ಸೊ ಲೇಟಾಗಿ ಎದ್ದು ಅಂದ್ಬಿಟ್ಟು ಫಸ್ಟ್ ಮೈಸೂರು ಪ್ಯಾಲೇಸ್ ಮತ್ತೆ ಆಕ್ವಾ ವರ್ಡ್, ಅಂಡರ್ ವಾಟರ್ ಝೂ ಅಂತ ಏನಂತಾರೆ ಇಲ್ಲಿ ಮೈಸೂರಲ್ಲಿ. ಸೊ ಆಕ್ಚುಲಿ ನನ್ ಮೈನ್ ಇಂಟೆನ್ಷನ್ ಬಂದ್ಬಿಟ್ಟು ಅಂಡರ್ ವಾಟರ್ ಝೂ ನೋಡ್ಬೇಕಾಗಿತ್ತು ಅಂತ. ಸೊ ಬಟ್ ನನ್ನ ವೈಫ್ ಮೈನ್ ಇಂಟೆನ್ಷನ್ ಬಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾಯ್ತು ಅಂತ, ಅದಕ್ಕೆ ಮೈಸೂರಿಗೆ ಬಂದಿದ್ದು. ಬಟ್ ಅಂಡರ್ ವಾಟರ್ ಝೂ ಓಕೆ ಅಷ್ಟೊಂದೇನು ಕ್ರೇಜ್ ಆಗಿರ್ಲಿಲ್ಲ. ಅದೇನ್ ಸೂಪರು, ತುಂಬಾ ಕಮೆಂಟ್ ಮಾಡ್ತಾರಲ್ಲ, ಅಷ್ಟೊಂದೆಲ್ಲ ಕ್ರೇಜ್ ಆಗಿರ್ಲಿಲ್ಲ. ಅಂಡ್ ಅಗೇನ್ ಆಸ್ ಯೂಶುವಲ್ ಮೈಸೂರು ಪ್ಯಾಲೇಸ್ ಅಂತೂ ಸಕ್ಕತ್ತಾಗೇ ಇತ್ತು. ಸೊ ನಾನು ಅಂಡರ್ ವಾಟರ್ ಝೂ, ಸೋ ಕಾಲ್ಡ್ ಅಂಡರ್ ವಾಟರ್ ಝೂನ ವಿಡಿಯೋ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ವಿಡಿಯೋನು ಹೋಗಿ ನೋಡಿ, ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಇಸ್ ಇಟ್ ವರ್ತ್ ಆರ್ ನಾಟ್ ಅಂತ. ಸೊ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 200 rupees ಏನೋ ಚಾರ್ಜಸ್ ಮಾಡ್ತಾರೆ ಅಡಲ್ಟ್ಸ್ಗೆ, ಮತ್ತೆ ಕಿಡ್ಸ್ಗೆ ಬಂದ್ಬಿಟ್ಟು 149 rupees ಚಾರ್ಜಸ್ ಮಾಡ್ತಾರೆ. 149 rupees ಚಾರ್ಜಸ್ ಮಾಡ್ತಾರೆ. ಸೊ ನಿಮ್ಗೆ ಅದರಲ್ಲಿ ಕಾಂಬೋ ಪ್ಲಾನ್ಸ್ ಎಲ್ಲ ಕೊಡ್ತಾರೆ, ವೇರ್ ಇಟ್ಸ್ ಲೈಕ್ ಸ್ನೋ ಪ್ಯಾಲೇಸ್ ಆಗಿರ್ಬೋದು, ಸ್ನೋ ವರ್ಲ್ಡ್ ಆಗಿರ್ಬೋದು, ಮತ್ತೆ ಮಿರರ್ ಝೋನ್ ಆಗಿರ್ಬೋದು. ಮಿರರ್ ಝೋನ್ ಏನು ಒಂದು 50 rupees ಅಷ್ಟೇ. ಮಿರರ್ ಮೇಜ್ ಬಂದ್ಬಿಟ್ಟು ಏನು ಒಂದು 50 rupees ಅಷ್ಟೇ. ಸೊ ಸಪ್ರೇಟ್ ಆಗಿ ನೀವು ತಗೊಂಡ್ರು. ಸೊ ನೀವು ಕಾಂಬೋಗೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಬಂದ್ಬಿಟ್ಟು 500 rupees ಆಗುತ್ತೆ ಪರ್ ಹೆಡ್ ಅಡಲ್ಟ್ಸ್ಗೆ. ಚಿಲ್ಡ್ರನ್ಸ್ಗೆ ಒಂದು 50 rupees ಕಮ್ಮಿ ಆಗ್ಬೋದು. ಸೊ ದ ಫನಿ ಪಾರ್ಟ್ ಅಂದ್ರೆ ಅಲ್ಲಿ ಚಿಲ್ಡ್ರನ್ಸ್ ಅಡಲ್ಟ್ಸ್ ಡಿಫ್ರೆನ್ಶಿಯೇಟ್ ಬಂದ್ಬಿಟ್ಟು ಹೈಟ್ ಮುಖಾಂತರ ಮಾಡ್ತಾರೆ. ವೆಲ್ಕಮ್ ಟು ಚಾಮುಂಡೇಶ್ವರಿ ಬೆಟ್ಟ. ಇಲ್ಲಿನ ಅಪ್ರಾಕ್ಸಿಮೇಟ್ಲಿ ಒಂದು ಬೆಟ್ಟ ಬಂದ್ಬಿಟ್ಟು ನಿಮ್ಗೆ ಒಂದು 7 kilometer ಇದೆ. ಸೊ ಬೆಟ್ಟ ಓಡಿಸ್ಬೇಕಾದ್ರೆ ನೋಡ್ಕೊಂಡು ಹೋಗಿ ಬನ್ನಿ. ಲೆಟ್ಸ್ ಎಂಜಾಯ್ ದ ಹಿಲ್ ನಾವು. ಚಾಮುಂಡಿ ಬೆಟ್ಟಕ್ಕೆ ನೀವು ಬೆಳ್ಳಗೆ ಬರ್ಬೇಕು, ಸಖತ್ ಫಾಗ್ ಇರುತ್ತೆ, ಮತ್ತೆ ರೈಡ್ ಮಾಡಕ್ಕೂ ಒಳ್ಳೆ ಮಜಾ ಇರುತ್ತೆ. ಬೆಳಿಗ್ಗೆ ಇಲ್ಲ ಈ ತರ ಈವ್ನಿಂಗ್ ಬಂದ್ರು ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಮಧ್ಯಾಹ್ನ ಅಥವಾ ಲೈಕ್ 12 noon ಹಂಗೆಲ್ಲ ಬಂದ್ಬಿಟ್ರಂತೂ ಬೆಂದೋಗ್ತೀರಾ. ಸ್ಪೆಷಲಿ ಈ ಟೆಂಪರೇಚರ್ ಏನಿದೆ ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ, ಓವರ್ ಆಲ್ ಕರ್ನಾಟಕ ಅಂತಾನೆ ಹೇಳ್ಬೋದು, ಈ ಟೆಂಪರೇಚರ್ 30-35 ಓಡ್ತಿದೆ. ನೀವು ಆ ಟೈಮಲ್ಲೆಲ್ಲ ಬಂದ್ರೆ ತುಂಬಾ ಬಿಸಿ ಇರುತ್ತೆ. ಸೊ ಬೆಟರ್ ಒಂದು ಅರ್ಲಿ ಮಾರ್ನಿಂಗ್ ಬರಕ್ ನೋಡಿ. ನಾವು ಅದಕ್ಕೆ ಅರ್ಲಿ ಮಾರ್ನಿಂಗ್ ಬರೋಣ ಅಂತ ಅನ್ಕೊಂಡಿದ್ದು. ಸೊ ಇಲ್ಲ ಅಂದ್ರೆ ಈ ತರ ಲೇಟ್ ಈವ್ನಿಂಗ್ ಬರಕ್ ನೋಡಿ. ಬಟ್ ಅಗೇನ್ ಓಕೆ ರೈಟ್ ಸೈಡ್. ಸೊ ಅಗೇನ್ ನೀವು ಲೇಟ್ ಈವ್ನಿಂಗ್ ಬಂದ್ರೆ ಮೇಕ್ ಶೋರ್ ದಟ್ ಯು ವಿಲ್ ರೀಚ್ ದ ಟೆಂಪಲ್ ಬಿಫೋರ್ 6. ಒಳ್ಳೆ ವ್ಯೂ ಸಿಗುತ್ತೆ ನಿಮ್ಗೆ. ಆಕ್ಚುಲಿ ಇದೇ ಚಾಮುಂಡಿ ಬೆಟ್ಟದಿಂದ ನೀವು ಕಾರಂಜಿ ಲೇಕ್ ಕೂಡ ನೋಡ್ಬೋದು. ಮತ್ತೆ ಇಲ್ಲೇ ನೀವು ಆಲ್ಮೋಸ್ಟ್ ಕುತ್ಕೊಂಡು ಇಲ್ಲೇ ನೀವು ಅರ್ಧ ಮೈಸೂರ್ ಫುಲ್ ಕವರ್ ಆಗುತ್ತೆ. ಒಳ್ಳೆ ಕ್ರೇಜಿ ವ್ಯೂ ಮಾತ್ರ ಇಲ್ಲಿಂದ. ಬೆಂಗಳೂರಿಂದ ಡೈರೆಕ್ಟ್ ಆಗಿ ನೀವು ಚಾಮುಂಡಿ ಹಿಲ್ಸ್ ಬರ್ತೀರಾ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ 170 kilometer ಆಗುತ್ತೆ. 181 kilometers. 181 kilometer ಅಂತೆ. ಸೊ 181 kilometer ಆಗುತ್ತೆ. ಸೊ ನೀವು ಒನ್ ಡೇ ಬಂದು ವಾಪಸ್ ಹೋಗ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಹೋಗ್ಬೋದು. ನಾವು ಸುಮ್ನೆ ಒಂದ್ ದಿವಸ ಉಳ್ಕೊಂಡು ಸೊ ದಟ್ ಸುಮ್ನೆ ಮೈಸೂರು ಅದು ಅಂಡರ್ ವಾಟರ್ ಝೂ ಆರ್ ಅಕ್ವಾ ವರ್ಲ್ಡ್ ನ ನೋಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ
ಬೆಟ್ಟದಲ್ಲಿ ಓಡಿಸ್ಬೇಕಾದ್ರೆ ದಯವಿಟ್ಟು ನೋಡ್ಕೊಂಡು ಓಡಿಸಿ. ಬೈಕ್ ಆದ್ರೆ ಏನು ಅಷ್ಟು ಪ್ರಾಬ್ಲಮ್ ಆಗಲ್ಲ, ಸ್ವಲ್ಪ ಜಾಗ ಇದ್ರೆ ಸಾಕು. ಬಟ್ ಕಾರಲ್ಲಿ ಬರೋರು ದಯವಿಟ್ಟು ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ. ಫಾಸ್ಟ್ ಚಾಮುಂಡಿ ಹೋಗ್ಬೇಡಿ, ಓವರ್ಟೇಕ್ ಮಾಡ್ಬೇಡಿ. ಅನ್ನೆಸೆಸರಿ ಓವರ್ಟೇಕ್ಸ್ ಬೇಡ, ಟರ್ನಿಂಗ್ಸ್ ಅಲ್ಲಿ ಓವರ್ಟೇಕ್ಸ್ ಬೇಡ. ಯಾಕಂದ್ರೆ ಆ ಸೈಡಿನ ಬಸ್ಸು ಬರ್ತಾ ಇರತ್ತೆ. ಚಾಮುಂಡಿ ಇಲ್ಲ ಅಂತ ಮಾತ್ರ ಅಲ್ಲ, ನೀವು ಯಾರೇ ಇಲ್ಗೋದ್ರು ದಯವಿಟ್ಟು ಆರಾಮಾಗಿ ಹೋಗಿ. ಒಂದ್ 5 ನಿಮಿಷ ಲೇಟ್ ಆಗೋದ್ರೆ ಅಂತದ್ ಏನೂ ಆಗಲ್ಲ. ಇಲ್ಲಿ ನೀವು ರೈಟ್ ಸೈಡ್ ಒಂದ್ ಸ್ವಲ್ಪ ಚಿಲಿಪಿಲಿ ಆಗಿರೋ ಏನೋ ತಿನ್ನಕ್ ಸಿಗತ್ತೆ, ಆರಾಮಾಗಿ ನಿಲ್ಸ್ಕೊಂಡು ತಿನ್ನಕ್. ತಿನ್ನಕ್ಕೆ ಮತ್ತೆ ಇಲ್ಲಿ ಅಲ್ಲಿಂದ ವ್ಯೂ ಸಿಗುತ್ತೆ, ವ್ಯೂಗೆ ಫೋಟೋ ಪಾಯಿಂಟ್ ಬಟ್ ಏನು ಅಂತ ಅಂದ್ರೆ ಕ್ರೌಡ್ ಇರುತ್ತೆ ನೋಡಿ. ಬಂದ್ಬಿಡೋ ಚಾಮುಂಡಿ ಇಲ್ಲಿಗೆ ಬಂದಾಯ್ತು. ವೇವ್ ಟು ಟಾಯ್ಲೆಟ್ ಅಂಡ್ ಕ್ಯೂ ಲೈನ್ ಅಂತೆ. ಸೊ ಇಲ್ಲಿ ಪಾರ್ಕಿಂಗ್ ಇದೆ ನಿಮ್ಗೆ. ಪಾರ್ಕಿಂಗು ಆಟೋಗೆ ಬಂದ್ಬಿಟ್ಟು 20 ರೂಪೀಸ್ ಚಾರ್ಜ್ ಮಾಡ್ತಾರೆ, ಕಾರ್ಗೆ ಬಂದ್ಬಿಟ್ಟು 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಟೂ ವೀಲರ್ಸ್ಗೆ ಬರೀ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಟಿ ಅಥವಾ ನೀವೇನಾದ್ರು ಮಿನಿ ಬಸ್ ಅಲ್ಲಿ ಬಂದ್ರೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತೆ ಮಿನಿ ಬಸ್ ಅಂತ ಹಾಕ್ಬಿಟ್ಟು 60 ರೂಪೀಸ್ ಅಂತ ಹಾಕೋನೆ. ಯಾವ ಕ್ಯಾಲ್ಕುಲೇಷನ್ ಮೇಲೆ ತಗೋತಾರೆ ಅಂತ ಗೊತ್ತಿಲ್ಲ. ಸೊ ಈಗ ತಾನೇ ದರ್ಶನ ಆಯ್ತು. ಸೊ ದರ್ಶನ ಮುಗಿಸ್ಕೊಂಡ್ ಬಂದು, ಸೊ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಲಾಸ್ಟ್ ಮಿನಿಟ್ ಅಲ್ಲಿ ನಾವು ಹೋಗಿದ್ದು. ನಾವು ಹೋದಾಗ ಡೈರೆಕ್ಟ್ ಎಂಟ್ರಿ ಇತ್ತು, ಅದೇನು ಕ್ಲೋಸ್ ಆಗಿತ್ತು ಮೈನ್ ಎಂಟ್ರಿ. ಸೊ ನಾವು ಬ್ಯಾಕ್ ಗೇಟ್ ಇಂದ ಒಂದ್ 3-4 ಜನ ಓಡ್ತಾ ಇದ್ದಿದ್ದು ನೋಡ್ಕೊಂಡು ನಾವು ಬ್ಯಾಕ್ ಗೇಟ್ ಇಂದ ಹೋಗ್ಬಿಟ್ಟು, ನಾವು ಹೋಗಿದ ತಕ್ಷಣ ಎಕ್ಸಾಕ್ಟ್ಲಿ ಅಲ್ಲಿ ಹೋಗಿ ನಿಂತ್ಕೊಂಡು ವಿತಿನ್ 2 seconds 3 seconds ಕರ್ಟನ್ ಹಾಕಿ ಅಂದ್ರು, ಕರ್ಟನ್ ಹಾಕಿದ್ರು. ಸೊ ಅದಕ್ಕೆ ನಾವು ಮಾಡಿದ ತಪ್ಪು ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಆದ್ರೆ 6 ಗಂಟೆ ಮುಂಚೆ ಬರಕ್ ನೋಡಿ. 6 ಗಂಟೆ ಮುಂಚೆ 5:30ಗಿಂತ ಬಿಫೋರ್ ಬರಕ್ ನೋಡಿ. ಎಕ್ಸಾಕ್ಟ್ ಆಗಿ 6 ಗಂಟೆಗೆ ಬರ್ತೀನಿ ಅಂದ್ರೆ ಬರಕ್ ಹೋಗ್ಬೇಡಿ. 5:30 ನಂಗೆ ಅನ್ನೋ ಟೈಮಿಗೆ ಬನ್ನಿ. ಇಲ್ಲಾಂದ್ರೆ 7:30ಗೆ ಆರಾಮಾಗಿ ಇನ್ನೊಂದು ಸ್ಲಾಟ್ ಇದೆ, ಆರಾಮಾಗಿ 7:30ಗೆ ಬನ್ನಿ. ಇಲ್ಲಾಂದ್ರೆ ನೀವು ಅರ್ಲಿ ಮಾರ್ನಿಂಗ್ ಕೂಡ ಬರ್ಬೋದು. ಆಲ್ಮೋಸ್ಟ್ ಇನ್ನು ನಾವು ಅಲ್ಲಿಗೆ ಹೋದ್ಮೇಲೆ ಎಲ್ಲರೂ ಒಂದು 30 to 40 ಮೆಂಬರ್ಸ್ ಬ್ಯಾಕ್ ಗೇಟ್ ಇಂದ ಬಂದ್ರು. ತುಂಬಾ ಶಾಕ್ ಆಗೋಯ್ತು. ಸುಮಾರು ಜನಕ್ಕೆ ದರ್ಶನ ಸಿಕ್ಕಿಲ್ಲ, ಸುಮಾರು ದೂರದಿಂದ ಬಂದಿರ್ತೀರ. ಬಟ್ ಸುಮಾರು ಜನ ನನಗೆ ಗೊತ್ತಿರಂಗೆ ಅಲ್ಲೇ ಉಳ್ಕೊಳಕ್ ನೋಡಿದ್ರು 7:30 ಗಂಟ ಅಲ್ಲೇನೆ. ಸೊ 7:30 ಗಂಟ ಅಲ್ಲೇ ಉಳ್ಕೊಂಡ್ರು ಸುಮಾರು ಜನ ಅಲ್ಲೇ 7:30 ಗಂಟ ಉಳ್ಕೊಂಡು. ಈ ತರ ಎಲ್ಲ ಸೆಂಟ್ರ್ ರೋಡ್ ಅಲ್ಲಿ ನಿಲ್ಸ್ಕೋಬೇಡಿ. ನಿಮ್ಗೆ ಏನಾದ್ರು ನೋಡ್ಲೇಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಬೇಕಾದ್ರೆ ಕಾರ್ನ ಸೈಡ್ ಪಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಒಂದ್ ಸ್ವಲ್ಪ ಪಾರ್ಕಿಂಗ್ ಮಾಡಕ್ ಜಾಗ ಕೊಟ್ಟಿರ್ತಾರೆ. ಸೆಂಟ್ರಲ್ಲೇ ನಿಲ್ಸ್ಕೊಂಡು ನೀವು ನೋಡ್ಕೊಂಡು ಹೋದ್ರೆ ನಾವು ಹಿಂದ್ಗಡೆ ವೆಹಿಕಲ್ಸ್ ಬರುತ್ತಲ್ಲ, ಅವ್ರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ದಟ್ಸ್ ಇಟ್. ಸೊ ಈಗ ನೆಕ್ಸ್ಟ್ ಮೋಸ್ಟ್ಲಿ ಊಟಕ್ಕೆ ಹೋಗ್ಬಿಟ್ಟು ಬೆಂಗಳೂರಿಗೆ ವಾಪಸ್ ಹೊರಡ್ತೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂದು ಅಪ್ಕಮಿಂಗ್ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.